ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಾರದ ಪಂಚಾಯಿತಿ ಬಂದಿದೆ. ಈ ವಾರದಲ್ಲಿ ಏನೇನಾಯ್ತು ಅನ್ನೋದು ನೀವೆಲ್ಲರೂ ಗಮನಿಸಿದ್ದೀರಿ. ಇದು ಫ್ಯಾಮಿಲಿ ವಾರ, ಅಂಥದ್ದೇನಿದೆ ಚರ್ಚೆ ಮಾಡೋದಕ್ಕೆ ಈ ವಾರಾಂತ್ಯದಲ್ಲಿ ಅಂತ ಕೇಳ್ಬೋದು. ಆದರೆ ಆ ರೀತಿಯಾಗಲ್ಲ, ಸಾಕಷ್ಟು ವಿಚಾರ ಇದೆ. ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳ ಕುಟುಂಬಸ್ಥರು ಅಂದರೆ ಮನೆಯ ಸದಸ್ಯರು ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ. ಕಾಲಿಟ್ಟು ಅವರು ಹಾಗೆ ಸುಮ್ಮನೆ ಹೋಗೋದಿಲ್ಲ, ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಹೊರಗಿನ ಒಂದಷ್ಟು ವಿಚಾರಗಳನ್ನ ಸ್ಪರ್ಧಿಗಳ ತಲೆಯಲ್ಲಿ ತುಂಬಿ ಹೋಗ್ತಾರೆ ಅಂತ ಹೇಳ್ಬೋದು. ಇದಲ್ಲದೆ ಒಬ್ಬೊಬ್ಬ ಸ್ಪರ್ಧಿಯ ಬಾಯಲ್ಲಿ ಬಂದಂತಹ ನುಡಿಮುತ್ತುಗಳು ಅದನ್ನ ಚರ್ಚೆ ಮಾಡದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡದೆ ವಾರಾಂತ್ಯವನ್ನ ಮುಗಿಸೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಹೀಗಾಗಿ ಈ ವಾರದಲ್ಲಿ ಮತ್ತೊಮ್ಮೆ ಸ್ಪರ್ಧಿಗಳಿಗೆ ಒಂದು ಖಡಕ್ಕಾದ ಕ್ಲಾಸ್ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾವೆಲ್ಲ ವಿಚಾರದ ಬಗ್ಗೆ ಈ ವಾರಾಂತ್ಯದಲ್ಲಿ ಹೈಲೈಟ್ ಆಗಬಹುದು, ಯಾರಿಗೆ ಕ್ಲಾಸ್ ಆಗ್ಬಹುದು, ಯಾವೆಲ್ಲ ವಿಚಾರ ಮುನ್ನೆಲೆಗೆ ಬರಬಹುದು, ಆ ಎಲ್ಲ ವಿಚಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಬಿಗ್ ಬಾಸ್ ಒಂದು ಒಳ್ಳೆಯ ಅವಕಾಶ, ಸಿಕ್ಕಿರೋ ಅವಕಾಶವನ್ನ ಬಳಸ್ಕೊಳ್ಳೋದು ಬಿಟ್ಟು ಬೇರೆ ರೀತಿಯ ಮಾತುಗಳನ್ನಾಡಿ ವೀಕ್ಷಕರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ಸ್ಪರ್ಧಿಗಳು. ಅದರಲ್ಲಿ ಮೊದಲನೇದಾಗಿ ಯಾರು ಕಾಣಿಸ್ಕೊಳ್ತಿದ್ದಾರೆ ಈ ವಾರದಲ್ಲಿ ಅಂತ ಹೇಳಿದ್ರೆ ತ್ರಿವಿಕ್ರಮ್ ಅವರು ಹೇಳಿದಂತಹ ಒಂದು ಮಾತು ಅವರಿಗೆ ಸ್ವತಃ ಒಂದು ಹೈಲಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಏನಾಯ್ತು ಅನ್ನೋದನ್ನ ನೋಡಿದ್ರೆ, ಬಿಗ್ ಬಾಸ್ ಒಂದು ಲಕ್ಸುರಿ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ನಿರ್ದಿಷ್ಟ ಸಂಖ್ಯೆಯ ಸ್ಪರ್ಧಿಗಳು ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ತಾಕೀತನ್ನ ಮಾಡ್ತಾರೆ. ಎಲ್ಲವೂ ಆದ ನಂತರದಲ್ಲಿ ಡಿಸೈಡ್ ಆಗುತ್ತೆ ಇಷ್ಟು ಜನ ಸ್ಪರ್ಧಿಗಳು ಆಡಬೇಕು ಅಂತ. ಅದರಲ್ಲಿ ತ್ರಿವಿಕ್ರಮ್ ಅವರು ಹಿಂದುಳಿತಾರೆ, ಆಡೋದಿಲ್ಲ ಅಂತ. ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಇಷ್ಟು ದಿನ ನಾವು ನಿಮಗೆ ಊಟ ಹಾಕಿದ್ದೀವಿ, ಇನ್ಮೇಲೆ ಅಂದ್ರೆ ಈ ಒಂದು ಟಾಸ್ಕ್ ಮೂಲಕವಾಗಿ ಈಗ ನಮಗೆ ಊಟ ಹಾಕಿ ಅನ್ನುವ ಅರ್ಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅದು ಹನುಮಂತು ಹಾಗೆ ಧನರಾಜ್ ಅವರನ್ನ ಉದ್ದೇಶಿಸಿ ಹೇಳಿದ ರೀತಿ ಇತ್ತು. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದು ಒಂದು ರೀತಿ ದುರಹಂಕಾರದ ಮಾತುಗಳು ಅಂತ ವೀಕ್ಷಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಸಹ ಈ ಒಂದು ವಾರಾಂತ್ಯದಲ್ಲಿ ಚರ್ಚೆ ಆಗ್ಲೇಬೇಕು ಅನ್ನೋದು ವೀಕ್ಷಕರ ಒತ್ತಾಯ. ಹೀಗಾಗಿ ಈ ವಿಚಾರ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅಂತ ಹೇಳ್ಬೋದು. ಇದು ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವರಿಗೆ ಅದು ಕಡೆಯ ವಾರಗಳಲ್ಲಿ ಯಾವ ಸ್ಪರ್ಧಿ ಯಾವ ಸ್ಥಾನದಲ್ಲಿ ಇರ್ತಾರೋ ಸಡನ್ ಆಗಿ ಅವರು ಕೆಳಗಿಳಿಬಹುದು. ಟಾಪ್ 5ರಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ಕೊಂಡಿರ್ತೀವಿ, ಆದ್ರೆ ಎಲಿಮಿನೇಟ್ ಆಗ್ಬಹುದು. ಆ ರೀತಿಯಾದಂತಹ ಸಾಕಷ್ಟು ಸಂದರ್ಭ ಬಂದಿದೆ. ಈ ಹಿಂದಿನ ಸೀಸನ್ಗಳಲ್ಲೂ ನಾವು ನೋಡಿದ್ದೀವಿ. ಹೀಗಾಗಿ ಕಡೆಯದಾಗಿ ಏನ್ ಮಾತಾಡ್ತಾರೆ, ಯಾವ ಸಂದರ್ಭದಲ್ಲಿ ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ತಾರೆ, ಎಲ್ಲವೂ ಮುಖ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರ ವಿಚಾರದಲ್ಲಿ ನೋಡಿದ್ರೆ ಇದು ಒಂದು ಖಂಡಿತವಾಗ್ಲೂ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್, ಸ್ವತಃ ಅವರಿಗೆ ಮುಳ್ಳಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈ ವಿಚಾರ ವೀಕೆಂಡ್ ನಲ್ಲಿ ಸದ್ದು ಮಾಡುತ್ತೆ. ಇನ್ನು ಹನುಮಂತು ಅವರ ಬಾಯಲ್ಲಿ ಬಂದಂತಹ ಮತ್ತೊಂದು ಮಾತು ಹೇಗಾಯ್ತು ಅಂತ ಹೇಳಿದ್ರೆ, ಈಗಾಗಲೇ ಕಳೆದ 2 ವಾರಗಳ ಹಿಂದಷ್ಟೇ ಸುದೀಪ್ ಅವರು ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಇವಾಗೇನು ಒಂದಷ್ಟು ವೀಕ್ಷಕರ ವಲಯದಲ್ಲಿ ಅಸಮಾಧಾನ ಮೂಡಿ ಬಂತು. ಅಷ್ಟಕ್ಕೆ ಆ ರೀತಿಯಾದಂತಹ ಹೇಳಿಕೆಯನ್ನ ಕೊಡಬೇಕಿತ್ತ, ವೇದಿಕೆ ಮೇಲಿಂದ ಆ ರೀತಿಯಾಗಿ ಮಾತಾಡ್ಬೇಕಿತ್ತ ಅಂತ ಅದಕ್ಕೆ ಸಮಜಾಯಿಷಿ ಕೊಡುವಂತಹ ಕೆಲಸವನ್ನ ಕಳೆದ ವಾರಾಂತ್ಯದಲ್ಲಿ ಮಾಡಿದ್ರು ಸುದೀಪ್ ಅವರು. ಈಗ ಮತ್ತೊಮ್ಮೆ ಹನುಮಂತು ಅವರ ಬಾಯಲ್ಲಿ ಮತ್ತೊಂದು ಮಾತು ಬಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಮಂಜು ಚೈತ್ರ ಅವರು ಒಂದು ಆಟದಲ್ಲಿ ಜೋಡಿ ಆಗಿರ್ತಾರೆ. ಆ ಒಂದು ಆಟ ಬಾಲನ್ನ ಊದಿ ಮುಗಿಸುವಂತಹ ಟಾಸ್ಕ್ ಅದು. ಈ ಒಂದು ಟಾಸ್ಕ್ ನಲ್ಲಿ ಚೈತ್ರ ಅವರು ಹೇಳಿದ ಮಾತನ್ನ ಕೇಳೋದಿಲ್ಲ. ಮಂಜು ಅವರಿಗೂ ಅದು ಸಾಕಷ್ಟು ಆಟದಲ್ಲಿ ಹೊಡೆತವನ್ನು ಕೊಡುತ್ತೆ. ಸುತ್ತಮುತ್ತ ಇದ್ದಂಥವರು ಸಹ ಚೈತ್ರ ಅವರಿಗೆ ಬುದ್ಧಿ ಮಾತನ್ನ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ಚೈತ್ರ ಅವರ ಆಟ ಸಹ ಅದರಲ್ಲಿ ಬಹಳ ಕಳಪೆ ಆಗಿತ್ತು ಅಂತ ಹೇಳ್ಬೋದು. ಸೊ ಇದಾದ ನಂತರದಲ್ಲಿ, ಎಲ್ಲವೂ ಮುಗಿದ ನಂತರದಲ್ಲಿ ಮಂಜು ಅವರು ತಮ್ಮ ಅಸಮಾಧಾನವನ್ನ ಬೇರೆ ಸ್ಪರ್ಧಿಗಳ ಜೊತೆ ಹಂಚ್ಕೊಳ್ತಾರೆ. ಈ ಸಂದರ್ಭದಲ್ಲಿ ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಅನ್ನುವ ಪ್ರಶ್ನೆಯನ್ನು ಮುಂದಿರ್ತಾರೆ. ಆಗ ಹನುಮಂತು ಅವ್ರು ಏನ್ ಹೇಳ್ತಾರೆ, ನಾನಾಗಿದ್ರೆ ಹೊಡೆದೇ ಬಿಡ್ತಿದ್ದೆ ಕಪಾಳಕ್ಕೆ ಅನ್ನೋ ಮಾತನ್ನ ಹೇಳ್ತಾರೆ. ಈಗಾಗಲೇ ನಾವು ನೋಡಿದ್ದೀವಿ, ಹೊಡಿತೀನಿ ಬಡಿತೀನಿ ಅಂದವರು ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ರು ಅಂತ. ಅದೇ ರೀತಿನಲ್ಲಿ ಕೆಲವೊಂದಷ್ಟು ಸ್ಪರ್ಧಿಗಳ ಮಾತಿಗೆ ವಾರಾಂತ್ಯದಲ್ಲಿ ಸುದೀಪ್ ಅವರು ಒಂದು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಬುದ್ಧಿ ಕಲ್ತಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಮತ್ತೊಂದು ಉದ್ದಟತನದ ಹೇಳಿಕೆ ಅಂತ ಹೇಳ್ಬೋದು. ಇದು ಸಹ ವೀಕೆಂಡ್ ನಲ್ಲಿ ಸದ್ದು ಮಾಡಬೇಕಾದಂತಹ ವಿಚಾರ. ಮತ್ತೊಂದು ಮುಖ್ಯ ವಿಚಾರ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಮತ್ತೆ ಚೈತ್ರ ಕುಂದಾಪುರ ಅವರ ವಿಚಾರದಲ್ಲಿ ಪದೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ವೀಕೆಂಡ್ಗಳಲ್ಲಿ ನಾವು ನೋಡಿದ್ವಿ, ಪ್ರೊಮೋಗಳಲ್ಲಿ ಕಳೆದ ವೀಕೆಂಡ್ಗಳಲ್ಲೆಲ್ಲ ನೋಡಿದ್ವಿ ಯಾವ ರೀತಿಯಾಗಿ ಚೈತ್ರ ಕುಂದಾಪುರ ಅವರು ಟಾರ್ಗೆಟ್ ಆಗ್ತಿದ್ರು ಅಂತ. ಇದು ಸಹ ವೀಕ್ಷಕರಿಗೆ ಸಾಕಷ್ಟು ಅಸಮಾಧಾನ ಇದೆ. ಅವರನ್ನೇ ಯಾಕೆ ನೆಗೆಟಿವ್ ಆಗಿ ತೋರಿಸ್ತೀರಾ ಅಂತ. ಈಗ ಇದನ್ನು ಹೊರತುಪಡಿಸಿ ನೋಡಿದ್ರೆ ಸ್ಪರ್ಧಿಯೊಬ್ರು ಅವರನ್ನ ಬಹಳ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅದು ಬೇರೆ ಯಾರು ಅಲ್ಲ, ರಜತ್ ಅವರು.
ರಜತ್ ಪದೇ ಪದೇ ದಿನದಿಂದ ದಿನಕ್ಕೆ ವೀಕ್ಷಕರ ಕೆಂಗಣಿಗೆ ಗುರಿಯಾಗ್ತಿದ್ದಾರೆ ಅಂತ ಹೇಳ್ಬೋದು. ಈಗ ಚೈತ್ರಾ ಕುಂದಾಪುರ ಅವರ ವಿಚಾರದಲ್ಲೂ ಏನಾಗಿದೆ ಅಂತ ಹೇಳಿದ್ರೆ, ಟೀಕೆ ಮಾಡೋದು ಬೇರೆ ಸಂದರ್ಭದಲ್ಲೆಲ್ಲ ಟೀಕೆ ಮಾಡಿದ್ರೆ ಅದು ನಡೆದು ಹೋಗ್ತಿತ್ತು, ತಮಾಷೆಯಾಗಿ ಕಾಣಿಸ್ತಾ ಇತ್ತು. ಆದರೆ ಅವರ ಮನೆಯ ಸದಸ್ಯರು ಬಂದಂತಹ ಸಂದರ್ಭದಲ್ಲಿ, ಯಾರು ಚೈತ್ರಾ ಕುಂದಾಪುರ ಅವರ ಕುಟುಂಬಸ್ಥರು ಬಂದಾಗಲೂ ಒಂದಷ್ಟು ಟಾಂಟ್ಗಳನ್ನು ಕೊಡೋದು, ಒಂದಷ್ಟು ಹೇಳಿಕೆಗಳನ್ನು, ಕೌಂಟರ್ಗಳನ್ನು ಕೊಟ್ಟು ಈಗ ಮತ್ತೊಮ್ಮೆ ವೀಕ್ಷಕರ ಕೆಂಗಣಿಗೆ ಗುರಿಯಾಗಿದ್ದಾರೆ ಅಂತ ಹೇಳ್ಬೋದು. ಇದು ಎಷ್ಟರ ಮಟ್ಟಿಗೆ ಸರಿ? ಅಟ್ಲೀಸ್ಟ್ ಅವ್ರು ಬಂದಾಗ್ಲಾದ್ರೂ ಒಂದು ಸೌಜನ್ಯದಿಂದ ವರ್ತಿಸ್ಬೇಕಾಗಿತ್ತು, ಅವ್ರ ಬಗ್ಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನು ಆಡಬೇಕಾಗಿತ್ತು. ಇದು ದುರಹಂಕಾರದ ಪರಮಾವಧಿ ಅಂತ ವೀಕ್ಷಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೊಬ್ಬರಿಗೆ ನೋವಾಗುತ್ತೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ತಮಾಷೆಯಾಗಿ ಇರೋದಿಲ್ಲ. ಈ ರೀತಿಯಾದಂತಹ ಟೀಕೆಗಳು ಕಡೆಯ ವಾರಗಳು ಮತ್ತೊಮ್ಮೆ ಇದನ್ನು ಯಾವ ರೀತಿಯಾಗಿ ತ್ರಿವಿಕ್ರಮ್ ಅವರು ಮಾತನಾಡಿದ್ರು ಅದೇ ರೀತಿಯಲ್ಲಿ ಇಲ್ಲೂ ಸಹ ಕಡೆಯ ವಾರಗಳಲ್ಲಿ ಸ್ಪರ್ಧಿಗಳ ಮಾತಿನ ಮೇಲೆ ಹಿಡಿತಾ ಇರಬೇಕಾಗುತ್ತೆ. ಪ್ರತಿಯೊಂದು ಅಂಶಗಳನ್ನು ಸೂಕ್ಷ್ಮವಾಗಿ ವೀಕ್ಷಕರು ಗಮನಿಸ್ತಾ ಇರ್ತಾರೆ. ಇಲ್ಲಿ ಏನಾಯ್ತು ಅಂದ್ರೆ, ಚೈತ್ರಾ ಕುಂದಾಪುರ ಅವರ ಮೇಲಿನ ದ್ವೇಷವನ್ನ, ಅವರ ಮೇಲಿನ ಅಸಮಾಧಾನವನ್ನ ಟೀಕೆ ಮಾಡೋದ್ರ ಮೂಲಕವಾಗಿ, ಕೌಂಟರ್ ಕೊಡೋದ್ರ ಮೂಲಕವಾಗಿ ಹೊರ ಹಾಕ್ತಿದ್ದಾರೆ ಅಂತ ಹೇಳುವುದು ಇದು ಅಷ್ಟೊಂದು ಶೋಭೆ ತರೋದಿಲ್ಲ ಅವರಿಗೆ. ಹೀಗಾಗಿ ಈ ವಿಚಾರವೂ ಸಹ ವೀಕೆಂಡ್ ನಲ್ಲಿ ಸದ್ದು ಮಾಡುತ್ತೆ ಅಂತ ಹೇಳ್ಬೋದು. ಇನ್ನುಳಿದಂತೆ ಬಿಗ್ ಬಾಸ್ ಕುಟುಂಬಸ್ಥರು, ಮನೆಯಲ್ಲಿರುವಂತಹ ಸದಸ್ಯರ ಕುಟುಂಬಸ್ಥರು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾರೆ. ಅವರು ಹಾಗೆ ಹೋಗೋದಿಲ್ಲ, ಒಂದಷ್ಟು ಸಲಹೆಯನ್ನು ಕೊಡ್ತಾರೆ. ಈ ಸಲಹೆಗಳು ಅವ್ರು ಏನು ಹೇಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಪರ್ಧಿಗಳು ಅದನ್ನು ಯಾವ ರೀತಿಯಾಗಿ ತೆಗೆದುಕೊಂಡ್ರು ಅಂತ, ಅದರಿಂದ ಏನಾದರೂ ಕಲ್ತ್ರ ಇಲ್ವಾ ಅಂತ. ಯಾಕಂದ್ರೆ ಹೊರಗಡೆ ನೋಡಿರೋದನ್ನೇ ಅವರು ಹೇಳಿರ್ತಾರೆ, ಅದ್ರ ಜೊತೆಗೆ ಕುಟುಂಬಸ್ಥರು ಅಂದಮೇಲೆ ಖಂಡಿತವಾಗ್ಲೂ ಅವರು ಅವರ ಪರವಾಗಿ ಒಂದಷ್ಟು ಇನ್ಪುಟ್ಸ್ ಅನ್ನ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ಎರಡು ವಿಚಾರ ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ, ಅದ್ರ ಸಾಕಷ್ಟು ಹೈಲೈಟ್ ಆಗ್ತಿದೆ, ವೀಕ್ಷಕರ ವಲಯದಲ್ಲಿ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ, ಅದು ಒಂದು ಗೌತಮಿ ಮಂಜು ಅವರ ಗೆಳೆತನದ ವಿಚಾರದಲ್ಲಿ. ಈಗಾಗಲೇ ನೋಡ್ಕೊಂಡ್ ಬಂದಿದ್ದೀವಿ, ಇಡೀ ಸೀಸನ್ ಯಾವ ರೀತಿಯಾಗಿ ಒಂದು ಗೊಂದಲದಲ್ಲೇ ಆ ಒಂದು ಟ್ರಯಾಂಗಲ್ ಫ್ರೆಂಡ್ಶಿಪ್ ಏನಿತ್ತು ಅವ್ರದ್ದು ಕಳೆದು ಹೋಗಿದೆ. ಇನ್ನೂ ಅದು ಮುಗುದಿಲ್ಲ ಅಂತ ಹೇಳ್ಬೋದು. ಈಗ ಕುಟುಂಬ ಸದಸ್ಯರೊಬ್ರು ಬಂದು ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಹೀಗಾಗಿ ಈ ವಿಚಾರನೂ ಈಗ ವೀಕ್ಷಕರ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಮತ್ತೊಂದು ಜೋಡಿಯ ಬಗ್ಗೆ ಚರ್ಚೆ ಆಗೋದು ಅಂತ ಹೇಳಿದ್ರೆ, ತ್ರಿವಿಕ್ರಮ್ ಹಾಗೆ ಭವ್ಯ ಅವರ ವಿಚಾರ. ಅವ್ರದ್ದು ಸಹ ಸಾಕಷ್ಟು ದಿನದಿಂದ ಅವರ ಒಂದು ಕಾಂಬೋ ವರ್ಕ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಅವರ ಪರ್ಫಾರ್ಮೆನ್ಸ್ ಅನ್ನು ಹೊರತುಪಡಿಸಿ ಅವರಿಬ್ಬರ ಗೆಳೆತನವನ್ನ ವೀಕ್ಷಕರು ಒಂದು ರೀತಿ ಮೆಚ್ಕೊಂಡಿದ್ದಾರೆ. ಇಲ್ಲಿಯೂ ಸಹ ಭವ್ಯ ಅವರ ಅಕ್ಕ ಆಗಿರ್ಬೋದು, ತ್ರಿವಿಕ್ರಮ್ ಅವರ ತಾಯಿ ಆಗಿರ್ಬೋದು, ಅವ್ರಿಗೆ ಬೇಕಾದ ರೀತಿಯಲ್ಲಿ ಒಂದಷ್ಟು ಇನ್ಪುಟ್ಸ್ ಅನ್ನು ಕೊಟ್ಟು ಹೋದ್ರು. ಅದನ್ನು ಯಾವ ರೀತಿಯಾಗಿ ತಗೊಂಡ್ರು, ಯಾವ ರೀತಿಯಾಗಿ ಅದು ಮುಂದೆ ಚರ್ಚೆ ಕಾರಣ ಆಯಿತು ಅನ್ನೋದು ಈ ವೀಕೆಂಡ್ ನಲ್ಲಿ ಸದ್ದು ಮಾಡಬಹುದಾದಂತಹ ವಿಚಾರಗಳು. ಒಟ್ಟಾರೆಯಾಗಿ ಇದಿಷ್ಟು ಈ ವೀಕೆಂಡ್ ನಲ್ಲಿ ಒಂದಷ್ಟು ಮನರಂಜನೆ, ಒಂದಷ್ಟು ಕ್ಲಾಸ್, ಒಂದಷ್ಟು ಮಾತುಕತೆಗಳು ಆಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಈ ವಾರದಲ್ಲಿ ಕಳಪೆಯಾಗಿ ಕಾಣಿಸ್ಕೊಂಡ್ರು, ಯಾರಿಗೆ ಕ್ಲಾಸ್ ಅಗತ್ಯ ಇದೆ, ತಪ್ಪದೆ ಅದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.